ಜೈ ಶ್ರೀ ಗುರುದೇವ್. ಎಲ್ರಿಗೂ ನಮಸ್ಕಾರ. ಸಿಟಿ ಗ್ರಾಮದ BGS ಶಾಲೆಯ SSLC ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಹೊರಟಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಾನು ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ವಿದ್ಯಾರ್ಥಿ ಮಿತ್ರರೇ, ನನ್ನ ಹೆಸರು ಅಶೋಕ್ ಕುಮಾರ್ ಅಂತ. ನಾನು ಪ್ರಸ್ತುತ ಬೆಂಗಳೂರಿನ MS ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಸಹ ಇದೇ ಸಿಟಿ ಗ್ರಾಮಕ್ಕೆ ಬಹಳ ಹತ್ತಿರದಲ್ಲೇ ಇರತಕ್ಕಂಥ ಕ್ಯಾಲ್ನೂರು ಗ್ರಾಮಕ್ಕೆ ಸೇರಿದವನು. ಇವತ್ತಿನ ದಿವಸ ನಾನು ಕೆಲವೊಂದು ವಿಚಾರಗಳನ್ನು ನಿಮಗೆ SSLC ಪರೀಕ್ಷೆಯ ವಿಚಾರವಾಗಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ, ಈಗಾಗಲೇ ನಾಳೆಯಿಂದ SSLC ಪರೀಕ್ಷೆ ಶುರುವಾಗೋದಿದೆ. ಈಗಾಗಲೇ ಸುಮಾರು ಪೂರ್ವ ಸಿದ್ಧತೆಗಳನ್ನು ನೀವು ಮಾಡ್ಕೊಂಡಿರ್ತೀರ. ಮೊದಲಿಗೆ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ಇದು ಒಂದು ಪರೀಕ್ಷೆ ಅಂತಕ್ಕಂಥ ಒಂದು ಭಯವನ್ನು ನಿಮ್ಮ ಮನಸ್ಸಿನಿಂದ ತೆಗೆದಾಕ್ಬಿಡ್ಬೇಕು. ಪರೀಕ್ಷೆ ಅನ್ನೋದು ನೀವು ಇದೇ ಮೊದಲ ಬಾರಿಗೆ ಎದುರಿಸ್ತಾ ಇಲ್ಲ. 10 ವರ್ಷದಿಂದನೂ ಅದಕ್ಕೂ ಮೇಲ್ಪಟ್ಟು ಕೆಲವರೆಲ್ಲ UKG, LKG, ಪ್ರೀ ನರ್ಸರಿಯಿಂದನೇ ನೀವು ಶಾಲೆಗೆ ಹೋಗೋದು ರೂಢಿ ಮಾಡ್ಕೊಂಡಿರ್ತೀರ. ಅಂದಿನಿಂದ ಇಂದಿನವರೆಗೂ ಹಲವಾರು ಕಿರು ಪರೀಕ್ಷೆಗಳು, ಟೆಸ್ಟ್ಗಳು, ಪೂರ್ವ ಸಿದ್ಧತಾ ಪರೀಕ್ಷೆಗಳು, ಇದೇ ರೀತಿ ಹಲವಾರು ಪರೀಕ್ಷೆಗಳನ್ನು ಹಲವು ರೀತಿಯಲ್ಲಿ ಎದುರಿಸಿ ನೀವು ಅದರಲ್ಲಿ ಸಕ್ಸಸ್ ಅನ್ನ ಕಂಡಿರ್ತೀರ. ಹಾಗಾಗಿ ಪರೀಕ್ಷೆ ಅಂತಕ್ಕಂಥದ್ದು ನಿಮ್ಗೇನು ಹೊಸದೇನಲ್ಲ. ಆದರೂ ಏನಪ್ಪಾ ಅಂತಂದ್ರೆ SSLC ಅನ್ನೋದು ಒಂದು ಬಹಳ ಮುಖ್ಯವಾದ ಹಂತ. ಈ SSLCಯಲ್ಲಿ ನೀವು ಪಡೆದುಕೊಳ್ತಕ್ಕಂಥ ಅಂಕಗಳು ಮುಂದೆ ನೀವು ಯಾವ ವಿದ್ಯಾಭ್ಯಾಸವನ್ನು ಯಾವ ಕಾಲೇಜಿನಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಏನೇ ಆಗಲಿ ಪರೀಕ್ಷೆ ಅನ್ನೋದು ನಿಮಗೆ ಹೊಸದಲ್ಲ, ಅದಂತೂ ಬಹಳ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯ, ಯಾವುದೇ ಸಬ್ಜೆಕ್ಟ್ ಬಗ್ಗೆ ನೀವು ಭಯ ಪಡೋ ಅವಶ್ಯಕತೆಯೇ ಇಲ್ಲ. ಇನ್ನೊಂದು ಸ್ನೇಹಿತರೆ, ಮುಂದೆ ನೀವು ಜೀವನದಲ್ಲಿ ಎದುರಿಸಲಿಕ್ಕಿರ್ತಕ್ಕಂಥ ಸವಾಲುಗಳು ಹಾಗೂ ಪರೀಕ್ಷೆಗಳ ಮುಂದೆ ಈ ಒಂದು SSLC ಪರೀಕ್ಷೆ ಏನಿದೆ ಅದಕ್ಕೆ ನೀವು ಏನೆಲ್ಲ ಎಫರ್ಟ್ಸ್ ಹಾಕಬೇಕು, ಅದೆಲ್ಲ ಕೇವಲ ಒಂದು ಸಾಸಿವೆ ಕಾಳಿನಷ್ಟು. ನಾವು ಊಟದಲ್ಲಿ ಸಾಸಿವೆ ಕಾಳು ಎಷ್ಟಿರುತ್ತೋ ಅಷ್ಟೇ ಮಹತ್ವ ಅಷ್ಟೇ ಈ ಒಂದು ಸಣ್ಣ ಪರೀಕ್ಷೆ ಅನ್ನೋದು. ಹಾಗಾಗಿ ಇದಕ್ಕೆ ಮೊದಲಿಗೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರ ವಿಚಾರವಾಗಿ ನಿಮ್ಮ ಶಿಕ್ಷಕರು, ನಿಮ್ಮ ಪೋಷಕರು, ಸಂಬಂಧಿಕರು ಹಲವಾರು ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನವನ್ನು ನೀಡಿರ್ತಾರೆ. ಏನಪ್ಪಾ ಅಂದರೆ ಅದೆಲ್ಲ ಒಂದು ಮಾರ್ಗದರ್ಶನ, ನಿಮ್ಮ ಒಂದು ಪೂರ್ವ ತಯಾರಿ ಇದುವರೆಗೂ ಏನೆಲ್ಲ ಇದೆ, 1 ವರ್ಷದಿಂದನೂ ನೀವು 9th ಸ್ಟ್ಯಾಂಡರ್ಡ್ ಪಾಸ್ ಔಟ್ ಆದಾಗಿಂದನೂ ಇದುವರೆಗೆ ಸುಮಾರು 1 ವರ್ಷಗಳ ಕಾಲ ಹಲವಾರು ರೀತಿ ಹಲವು ಸಿದ್ಧತೆಗಳನ್ನು ನೀವು ಮಾಡಿಕೊಂಡೇ ಬಂದಿರ್ತೀರ. ಅದನ್ನೆಲ್ಲ ಚಾಚು ತಪ್ಪದೆ ನೀವು ಈ ಹಿಂದೆ ಪ್ರಿಪರೇಟರಿ ಎಕ್ಸಾಮ್ಗೆ ಏನು ಓದಿದ್ದೀರಾ, ಮಿಡ್ ಟರ್ಮ್ ಎಕ್ಸಾಮ್ಗೆ ಏನು ಓದಿದ್ದೀರಾ, ನಿಮ್ಮ ಎಲ್ಲ ಶಿಕ್ಷಕರು, ಟೀಚರ್ಸು ಬೇರೆ ಬೇರೆ ಕ್ವಶನ್ ಪೇಪರ್ಸ್, ಹಳೆ ಕ್ವಶನ್ ಪೇಪರ್ಸಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಇದೆ, ಯಾವ್ಯಾವ ರೀತಿ ಆನ್ಸರ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದನ್ನೆಲ್ಲ ಮೆಲುಕು ಹಾಕೊಂಡು ಮತ್ತೆ ಓದಿದ್ದನ್ನ ರಿಪೀಟ್ ಮಾಡಿಕೊಂಡು, ಕೇವಲ ಇವಾಗ ಯಾವುದೋ ಒಂದು ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಥಿಯರಮ್ಗಳಿರ್ತವೆ, ಡೆರಿವೇಷನ್ಸ್ ಇರುತ್ತೆ ಅಥವಾ ಪ್ರಾಬ್ಲಮ್ಸ್ ಇರುತ್ತೆ, ಇದನ್ನೆಲ್ಲ ಬರೀ ಓದಿ ಅರ್ಥ ಮಾಡ್ಕೊಳ್ಳೋದು ಅಲ್ಲದೆ ಕೆಲವೊಂದು ಸರಿ ಕೊನೆಯ ಹಂತದ ತಯಾರಿಯ ಟೈಮಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಆದ್ಮೇಲೆನೂ ಒಂದಿಂತಿಷ್ಟು ಅಂತ 1 ಅಥವಾ 2 ದಿವಸ ಅಥವಾ 3 ದಿವಸ ಗ್ಯಾಪ್ ಇರುತ್ತೆ. ಆ ಒಂದು ಸಕಾಲದಲ್ಲಿ ಹೆಚ್ಚಿನ ಅಭ್ಯಾಸ ಕೂಡ ನೀವು ಮಾಡಬಹುದು. ಈ ಹಿಂದೆ ಏನೆಲ್ಲ ಪೂರ್ವ ಸಿದ್ಧತೆ ನಡೆಸಿದ್ರಿ ಅದನ್ನೆಲ್ಲ ಜಸ್ಟ್ ರೀಕಾಲ್ ಮಾಡಿಕೊಂಡು ಈ ಒಂದು ಹಂತದಲ್ಲಿ ಯಾವುದೇ ಒಂದು ಹೊಸ ವಿಷಯವನ್ನು ಓದಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮಗೆ ಯಾವುದೋ ಒಂದು ಅಧ್ಯಾಯ ಅಥವಾ ಯೂನಿಟ್ ಕಷ್ಟ ಅಂತ ಬಿಟ್ಟಿರ್ತೀರಾ, ಯಾವುದೋ ಒಂದು ಥಿಯರಮ್ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಬಿಟ್ಟಿರ್ತೀರಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಈಗ ಆಲ್ರೆಡಿ ಏನು ನೀವು ಓದಿದ್ದೀರಾ ಅದನ್ನೇ ಒಂದು ಮೆಲುಕು ಹಾಕೊಂಡು ರಿಪೀಟ್ ಮಾಡಿಕೊಂಡು ರಿಹರ್ಸಲ್ ಮಾಡಿಕೊಂಡು ಸಂಪೂರ್ಣ ಸಿದ್ಧತೆಯಿಂದ ಎಕ್ಸಾಮಿನೇಷನ್ಗೆ ಹೋಗಿ. ಪಬ್ಲಿಕ್ ಎಕ್ಸಾಮ್ ಅಂತಂದ್ರೆ ಅದೇನೋ ಎಲ್ಲೋ ಬೇರೆ ಪ್ರಪಂಚದಲ್ಲಿ ನಡೆಯೋದಲ್ಲ. ನಿಮ್ಮ ಊರಿನಲ್ಲೇ ಅಥವಾ ಪಕ್ಕದ ಊರಿನಲ್ಲೇ ಬೇರೆ ಎಕ್ಸಾಮಿನೇಷನ್ ಸೆಂಟರಲ್ಲಿ ನಮ್ಮಂಥದ್ದೇ ಟೀಚರ್ಸು ಅಂದರೆ ನಿಮಗೆ ಪಾಠ ಮಾಡಿರ್ತಕ್ಕಂಥ ಶಿಕ್ಷಕರೇ ಬಂದು ನಿಮಗೆ ಇನ್ವಿಜಿಲೇಷನ್ ಅನ್ನ ಮಾಡಿ ಹೋಗ್ತಾರೆ ಅಷ್ಟೇ. ಭಯ ಬಿಟ್ಬಿಡಿ. ಎಂದಿನಂತೆ ಪ್ರತಿ ಸಲ ನೀವು ಯಾವ್ಯಾವ ರೀತಿ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಿ ಹೋಗ್ತಿದ್ರೋ ಅದೇ ರೀತಿ ಪ್ರಿಪೇರ್ ಆಗಿ ಹೋಗಿ ಧೈರ್ಯವಾಗಿ ಎಕ್ಸಾಮ್ ಅನ್ನ ಫೇಸ್ ಮಾಡಿ. ಮತ್ತೆ ಸ್ನೇಹಿತರೆ, ಇನ್ನೊಂದು ವಿಚಾರ, ಕೆಲವರಿಗೆ ಕೆಲವೊಂದು ಸಬ್ಜೆಕ್ಟ್ಸು ಕಷ್ಟ ಆಗಿರ್ಬೋದು, ಅದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಇಂಗ್ಲಿಷ್ ಆಗಿರ್ಬೋದು. ಯಾವ ಸಬ್ಜೆಕ್ಟು ನಿಮಗೆ ಕಷ್ಟ ಇದೆ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು ಹೆಚ್ಚು ಸಮಯಾವಕಾಶವನ್ನು ಕಳಿಯಕ್ಕೆ ಹೋಗಬೇಡಿ, ಸಮಯ ವ್ಯರ್ಥ ಮಾಡಕ್ಕೆ ಹೋಗಬೇಡಿ. ಅದ್ರ ಬದಲು ಈಗ ಇಂಗ್ಲಿಷ್ ನಮಗೆ ಬಹಳ ಕಷ್ಟ, ಬಹುಶಃ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇಂಗ್ಲಿಷು ಕಷ್ಟ ಆಗಿರ್ಬೋದು. ಹೆಚ್ಚಿಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕೇವಲ ಒಂದು 60ರಿಂದ 70 ಮಾರ್ಕ್ಸ್ ಗಳಿಸಲಿಕ್ಕೆ ಅಷ್ಟೇ ಏನು ಪ್ರಿಪರೇಷನ್ ಬೇಕೋ ಅಷ್ಟು ಮಾತ್ರ ಮಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಕನ್ನಡ ಬಹಳಷ್ಟು ಈಸಿ ಅಂತ ಅನಿಸ್ತು, 125 ಅಂಕಗಳಿಗೆ ಕನ್ನಡ ಎಕ್ಸಾಮ್ ನಡೆಯುತ್ತೆ, ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚಿಗೆ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡಿ.
ಅದೇ ರೀತಿ ಒಂದು ವಿಜ್ಞಾನ ಸಬ್ಜೆಕ್ಟ್ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟು ನಿಮಗೆ ಯಾವುದು ಹೆಚ್ಚಿಗೆ ಈಸಿ ಅನಿಸುತ್ತೋ ಹೆಚ್ಚಿನ ಗಮನ ಅದಕ್ಕೆ ಕೊಡಿ. ಯಾವುದೇ ತರಹದ ಕ್ವಶನ್ ಕೊಟ್ಟರು ನಾನು ಇದಕ್ಕೆ ಆನ್ಸರು ನಾನು ಬರೆದು ಪೂರ್ಣವಾಗಿ ಅಂಕಗಳನ್ನು ತೆಗೆದುಕೊಳ್ಳಬಲ್ಲೆ ಅಂತ ನೀವೊಂದು ಕಾನ್ಫಿಡೆನ್ಸು ಬೆಳೆಸ್ಕೊಂಡು ಅದನ್ನ ಕಾನ್ಸಂಟ್ರೇಟ್ ಮಾಡಿ. ಯಾರೇ ಅಷ್ಟೇ, ಯಾವುದೇ ನೀವು ಬೇರೆ ಮುಂದಿನ ಅಧ್ಯಯನಕ್ಕೆ ಹೋಗ್ಬೇಕಾದಾಗ SSLCಯ ಓವರ್ ಆಲ್ ಪರ್ಸೆಂಟೇಜ್ ಮ್ಯಾಟರ್ ಆಗುತ್ತೆ ಹೊರತು ನೀನು ಕನ್ನಡದಲ್ಲಿ ಕಮ್ಮಿ ಇದೆಯಾ, ಇಂಗ್ಲಿಷಲ್ಲಿ ಕಮ್ಮಿ ಇದೆಯಾ ಅನ್ನೋದಿಲ್ಲ. ಕೇವಲ ಕೆಲವು ಡಿಪ್ಲೊಮಾ ವಿದ್ಯಾರ್ಥಿಗಳು ಹೋಗ್ಬೇಕಾದಾಗ ಗಣಿತ ಮತ್ತು ವಿಜ್ಞಾನದಲ್ಲಿ ಏನು ಮಾರ್ಕ್ಸು ಅನ್ನೋದೊಂದು ಬಿಟ್ಟರೆ, ಯಾವುದೇ ಕಾಲೇಜಲ್ಲಿ ನೀವು PUCಗೆ ಅಥವಾ ಒಳ್ಳೆ ಕಾಲೇಜಲ್ಲಿ ನಿಮಗೆ PUCಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಗೋದು SSLC ಓವರ್ ಆಲ್ ಪರ್ಸೆಂಟೇಜ್ ಮೇಲೆ. ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಕಮ್ಮಿ ಬಂದ್ರೂ ಬೇರೊಂದು ಸಬ್ಜೆಕ್ಟಲ್ಲಿ ನೀವು ಅದನ್ನು ಸಮದೂಗಿಸಿಕೊಳ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಯಾವ ಸಬ್ಜೆಕ್ಟ್ ಈಸಿ ಇದೆ ಆ ಸಬ್ಜೆಕ್ಟಲ್ಲಿ ಯಾವ ಅಧ್ಯಾಯ ನಿಮಗೆ ಬಹಳ ಈಸಿ ಅನಿಸುತ್ತೆ, ಯಾವುದೇ ತರಹದ ಕ್ವಶನ್ಸ್ ಕೊಟ್ಟರು ನಾನು ಇದನ್ನ ಆನ್ಸರ್ ಮಾಡಬಲ್ಲೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಸ್ಕೊಂಡು ಆ ಪ್ರಕಾರ ನಿಮ್ಮ ತಯಾರಿ ಇರಲಿ. ಮತ್ತೆ ನಿಮ್ಮ ಶಿಕ್ಷಕರೆಲ್ಲ ಹೇಳಿರ್ತಾರೆ ಸ್ನೇಹಿತರೆ, ಮೊದಲಿಗೆ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂತ ತಿಳ್ಕೊಳ್ಳಿ. ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಮುಂಚೆನೇ ಹೋಗಿ ನಿಮ್ಮ ರೂಮ್ ಅಲಾಟ್ಮೆಂಟ್ ಎಲ್ಲಿದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮ ಸೀಟ್ ನಂಬರ್ ನೋಡಿಕೊಂಡು ಎಲ್ಲಿ ನೀವು ಕೂರಬೇಕು ಅಂತಕ್ಕಂಥ ವಿಚಾರದಲ್ಲಿ ಗೊಂದಲ ಬೇಡ. ಪೂರ್ವ ತಯಾರಿ ಮಾಡಿಕೊಂಡು ಬೇಗ ಎಕ್ಸಾಮಿನೇಷನ್ ಸೆಂಟರ್ ರೀಚ್ ಆಗಿ. ಕ್ವಶನ್ ಪೇಪರ್ ನಿಮ್ಮ ಕೈಗೆ ಸೇರಿದ ಕೂಡಲೇ ದಯವಿಟ್ಟು ಒಂದು 5 ರಿಂದ 6 ನಿಮಿಷಗಳ ಕಾಲ ಸುಮ್ಮನೆ ಹಾಗೆ ಕಣ್ಣಾಯಿಸಿ. ಇದು ಯಾಕಪ್ಪ ಅಂತಂದ್ರೆ, ನೀವು ಒಂದು ಕ್ವಶನ್ ಪೇಪರ್ನ ಯಾವುದೇ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಆಗಲಿ 3 ಭಾಗಗಳಾಗಿ ವಿಂಗಡಿಸಬೇಕು. ಅದು ನೀವು ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಮೊದಲಿಗೆ ಯಾವೆಲ್ಲ ಕ್ವಶನ್ಸ್ಗೆ ನಿಮಗೆ ಸಂಪೂರ್ಣವಾಗಿ ಆನ್ಸರ್ ಗೊತ್ತಿದೆ, ಅದು 1ನೇ ಕ್ವಶನ್ ಆಗಿರ್ಬೋದು, 8ನೇ ಕ್ವಶನ್ ಅಲ್ಲಿ 2ನೇ ಸಬ್ ಕ್ವಶನ್ ಆಗಿರ್ಬೋದು, ಯಾವುದೇ ಆಗಿರಲಿ. ನೀವು ಯಾವತ್ತೂ ಅಷ್ಟೇ 1ರಿಂದನೇ ಶುರು ಮಾಡ್ಕೊಂಡು ಹೋಗ್ಬೇಕು ಅಂತಿಲ್ಲ. ಯಾವ ಕ್ವಶನ್ನು ನಿಮಗೆ ಸಂಪೂರ್ಣವಾಗಿ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ ಫಸ್ಟ್ ಆ ರೀತಿ ಅದಕ್ಕೆ ಮಾತ್ರ ಆನ್ಸರ್ ಮಾಡ್ಕೊಳ್ತಾ ಹೋಗಿ. ಮತ್ತೆ ಇನ್ನೊಂದು ಭಾಗ ಕ್ವಶನ್ ಪೇಪರ್ ಅಲ್ಲಿ 2ನೇ ಭಾಗ ಮಾಡಬೇಕು. ನೀವು ಕೆಲವೊಂದು ಕ್ವಶನ್ಸ್ಗೆ ಸಂಪೂರ್ಣವಾಗಿ ಆನ್ಸರ್ ಗೊತ್ತಿರೋದಿಲ್ಲ, ಒಂದು 60 ರಿಂದ 80% ಆನ್ಸರ್ ನಿಮ್ಗೆ ಗೊತ್ತಿರುತ್ತೆ. ಅಂತ ಕ್ವಶನ್ಗಳನ್ನ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಕೊನೆಯದಾಗಿ ಏನೋ ಕಿಂಚಿತ್ತು ಆನ್ಸರ್ ಗೊತ್ತು ಅಷ್ಟೇ, ಆದರೆ ನಿಮಗೆ ಕ್ಲಾರಿಟಿ ಇಲ್ಲ ಅಂತಕ್ಕಂಥವು ಅಂತ ಒಂದು ಕ್ವಶನ್ಸ್ನೆಲ್ಲ ಆನ್ಸರ್ಗಳು ನೀವು ಕೊನೆಯ ಭಾಗದಲ್ಲಿ ಮಾಡಬೇಕು. ಈ ರೀತಿ ಮಾಡ್ತಾ ಹೋದಾಗ ನೀವು ಮೊದಲಿಗೆ ನಿಮಗೆ ಪರ್ಫೆಕ್ಟ್ ಆಗಿ ಆನ್ಸರ್ ಗೊತ್ತಿರತಕ್ಕಂಥ ಕ್ವಶನ್ಗಳನ್ನು ಆನ್ಸರ್ ಮಾಡ್ತಾ ಹೋದಾಗ ನಿಮಗೆ ಒಂದು ಕರೇಜ್ ಜಾಸ್ತಿ ಆಗುತ್ತೆ. ನಿಮ್ಮ ಪೇಪರು ವ್ಯಾಲ್ಯೂಯೇಷನ್ ಮಾಡುವಾಗೂ ಕೂಡ ಇವ್ಯಾಲ್ಯೂಯೇಟರ್ಗೆ ಒಳ್ಳೆ ಇಂಪ್ರೆಷನ್ ಬರುತ್ತೆ. ಆ ಇಂಪ್ರೆಷನ್ನು ಬಹಳಷ್ಟು ಮುಖ್ಯ ನಿಮ್ಮ ಒಂದು ಪೇಪರು ವ್ಯಾಲ್ಯೂ ಮಾಡುವಾಗ. ಈ ರೀತಿ ಇರುತ್ತೆ. ಬಟ್ ಏನೇ ಆಗಲಿ ಯಾವುದೇ ಭಯವನ್ನ ಇಟ್ಕೋಬೇಡಿ. ಈಗಾಗಲೇ ಪರೀಕ್ಷೆ ಅನ್ನೋದು ನಿಮಗೆ ಹೊಸದಲ್ಲ. ಈಗಾಗಲೇ ಬಹಳಷ್ಟು ಪೂರ್ವ ತಯಾರಿಯನ್ನ ನಡೆಸ್ಕೊಂಡಿದ್ದೀರಾ. ಅಂತಿಮ ಹಂತದ ತಯಾರಿಗೆ ಗಾಬರಿ ಬೀಳಬೇಡಿ. ಏನೆಲ್ಲ ಆಲ್ರೆಡಿ ಓದ್ಕೊಂಡಿದ್ದೀರಾ ಅದನ್ನು ಅಚ್ಚುಕಟ್ಟಾಗಿ ಮೆಲುಕು ಹಾಕೊಳ್ಳಿ. ಧೈರ್ಯವಾಗಿ ಎಕ್ಸಾಮಿನೇಷನ್ ಅನ್ನ ಫೇಸ್ ಮಾಡಿ. ಮತ್ತೆ ನಿಮ್ಮ ತಂದೆ ತಾಯಿಗಳು ಬಹಳಷ್ಟು ಕಾಳಜಿಯಿಂದ ನಿಮಗೆ ಎದುರಿಸಿರ್ಲಬಹುದು. ನಿನಗೆ 90% ಬಂದರೆ ಮಾತ್ರನೇ ಇಂಥ ಒಂದು ಕಾಲೇಜಲ್ಲಿ PUCಗೆ ಸೀಟ್ ಸಿಗುತ್ತೆ, ಅಥವಾ 95% ಬಂದರೆ ಮಾತ್ರ ನೀನು ಎಲ್ಲೋದು ಒಂದು ದೂರದ ಪ್ರದೇಶದಲ್ಲಿ ಹೋಗಿ ರೆಸಿಡೆನ್ಷಿಯಲ್ PU ಕಾಲೇಜಲ್ಲಿ ಓದ್ಬೋದು. ಈ ರೀತಿ ಎಲ್ಲ ಅವರು ಬಹಳಷ್ಟು ಕಾಳಜಿಯಿಂದ ಅವರು ಹೇಳಿರ್ಬೋದು. ಇದನ್ಯಾವುದೂ ತಲೆ ಕೆಡಿಸ್ಕೋಬೇಡಿ. SSLC ಆದಮೇಲೆ ಏನು ಓದಬೇಕು, ಯಾವ ಕಾಲೇಜಲ್ಲಿ ಓದಬೇಕು ಅದ್ರ ಬಗ್ಗೆ ಈಗ ನಿಮಗೆ ಚಿಂತೆ ಬೇಡ. ಈಗ ನಿಮ್ಮ ಮುಂದಿರೋ ಸವಾಲು ಅಂತಂದ್ರೆ, ನಾಳೆಯಿಂದ ಶುರುವಾಗಲಿರೋ SSLC ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಟು ಯುವರ್ ಫುಲ್ ಕೆಪಾಸಿಟಿ ಏನೆಲ್ಲ ಸಾಧ್ಯವೋ ಅಷ್ಟು ಮಟ್ಟಿಗೆ ನೀವು ಪರ್ಫಾರ್ಮೆನ್ಸ್ ಮಾಡಿ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳೋದು ನಿಮ್ಮ ಒಂದು ಪ್ರೈಮರಿ ಜವಾಬ್ದಾರಿ ಆಗಿರಬೇಕು. ತದನಂತರ ರಿಸಲ್ಟ್ ಬಂದ ಮೇಲೆ ಬಹಳಷ್ಟು ಕಾಲಾವಕಾಶ ಇರುತ್ತೆ. ಎಕ್ಸಾಮಿನೇಷನ್ ಮುಗಿದ ನಂತರನೂ ಸಹ ಬಹಳಷ್ಟು ಕಾಲಾವಕಾಶ ಇರುತ್ತೆ. ನಿಮಗೆ ಯಾವೆಲ್ಲ ಕಾಲೇಜುಗಳು ಉತ್ತಮವಾಗಿದ್ದಾವೆ, ಯಾವೆಲ್ಲ ಕೋರ್ಸ್ಗಳು ಇದ್ದಾವೆ, ನಿಮ್ಮ ಪೋಷಕರು, ಶಿಕ್ಷಕರು, ಸ್ನೇಹಿತರು, ಸಂಬಂಧಿಕರು ನಿಮ್ಗೆಲ್ಲ ತಿಳಿಸ್ತಾರೆ. ಅದ್ರ ಮುಂದೆ ಏನು ಓದಬೇಕು ಅದ್ರ ಬಗ್ಗೆ ವಿಚಾರ ಬಿಟ್ಬಿಡಿ. ಈಗ ನಿಮ್ಮ ಮುಂದೆ ಇರುವಂತಹ ಸವಾಲು, ನೀವು ಧೈರ್ಯವಾಗಿ ಈ SSLC ಎಕ್ಸಾಮಿನೇಷನ್ ಅನ್ನ ಎದುರಿಸಬೇಕು, ಒಳ್ಳೆ ರಿಸಲ್ಟ್ಸ್ ತರಬೇಕು. ಮತ್ತೆ ಮುಂದಿನ ಭವಿಷ್ಯವನ್ನ ನಿಮಗೆ ರೂಪಿಸಿಕೊಳ್ಳಲಿಕ್ಕೆ ಈ SSLC ಪರೀಕ್ಷೆ ಅನ್ನೋದು ಒಂದು ಒಳ್ಳೆಯ ಹಾದಿಯನ್ನ ಒದಗಿಸಿಕೊಡ್ಲಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಮತ್ತೊಮ್ಮೆ